ನಾನ್ ಅಮೆರಿಕಾಗ್ ಬಂದು 8 ಮಂತ್ಸ್ ಆಗೋಯ್ತು. ಫ್ಯಾಮಿಲಿ ಜೊತೆಗೆ ಎಲ್ಲಾ ಹಬ್ಬಗಳ್ನು ಮಿಸ್ ಮಾಡ್ಕೋತಿದ್ದೀನಿ. ಇನ್ನು ಮದ್ವೆ ಆದ್ಮೇಲೆ ಊರಲ್ಲಿದ್ದು ನನ್ ಫಸ್ಟ್ ಊರಬ್ಬ ಆಂಡ್ ಅಫ್‌ಕೋರ್ಸ್ ಅದು ಮಿಸ್ ಆಯ್ತು. ಚೆನ್ನಾಗ್ ಸೀರೆ ಉಟ್ಕೊಂಡು ರೆಡಿಯಾಗಿ, ಆರ್ತಿ ಎಲ್ಲ ಎತ್ಕೊಂಡು, ಊರೆಲ್ಲ ಸುತ್ತಾಡ್ಕೊಂಡು, ಜಾತ್ರೆ ನೋಡ್ಕೊಂಡು, ದೇವಸ್ಥಾನಗಳಿಗೆಲ್ಲ ಹೋಗೋದು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ. ಇನ್ನು ರಾಕೇಶ್ ಅಂತೂ 4 ಇಯರ್ಸ್ ಇಂದ ಹಬ್ಬ ಮಿಸ್ ಮಾಡ್ಕೋತಾನೇ ಇದಾರೆ. ಅದಕ್ಕೆ ಇಬ್ರು ಇಲ್ಲೇ ಮಾಡೋಣ ಪೂಜೆ ಅಂತ ಅನ್ಕೊಂಡು ಕೆಂಪಮ್ಮನ್ ನೆನಪಿಸ್ಕೊಂಡು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಸರ್ಕಸ್ ಮಾಡಿ ತೊಮಟ ಮಾಡ್ದೆ. ಅಂಡ್ ತುಂಬಾ ಚೆನ್ನಾಗ್ ಬಂತು. ಇಷ್ಟೊಂದ್ ಚೆನ್ನಾಗ್ ಬರುತ್ತೆ ಅಂತ ನಿಜ ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಊರಲ್ಲಿ 3 ಡೇಸ್ ಹಬ್ಬ ಇರುತ್ತೆ. ಲಾಸ್ಟ್ ಡೇ ಮರಿ ಕಡ್ದು ಫುಲ್ ನಾನ್ ವೆಜ್ ಮಾಡ್ತಾರೆ. ಅದಿಕ್ಕೆ ಇಲ್ಲಿ ನಾವು ನಾನ್ ವೆಜ್ ಮಾಡ್ಕೊಂಡ್ ತಿಂದು ಹಬ್ಬ ಮುಗ್ಸಿದ್ವಿ. ಇದ್ರಿಂದ ಒಂದೇನ್ ಅರ್ಥ ಆಯ್ತು ಅಂತ ಅಂದ್ರೆ, ಇರುವುದೆಲ್ಲವ ಬಿಟ್ಟು ಇರದುದೆರಡೆಗೆ ತುಡಿಯುವುದೇ ಜೀವನ ಅಂತ ಅನ್ಕೊಂಡು, ನಾವ್ ಎಲ್ಲಿರ್ತೀವೋ ಅಲ್ಲೇ ನಮ್ಮ ಆಚಾರ, ವಿಚಾರಗಳ್ನೆಲ್ಲ ಮರಿದಿರೆ ದೇವ್ರ ಪೂಜೆ ಮಾಡೋದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ನಮ್ ಕೆಂಪಮ್ಮ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.